ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಹೆಣ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಒಂದು ಬೆಳವಣಿಗೆ ಆಗಿದೆ. ಅಂದರೆ ನಾವೇನು ಸೌಜನ್ಯ ಹೋರಾಟಗಾರರು ಈಗ ಒಂದು 4-5 ತಿಂಗಳ 6-7 ತಿಂಗಳಿಂದ ತನಿಖೆ ವರದಿ ಏನಿದೆ ಕೊಡಿ ಅಂತ ಕೇಳ್ತಾ ಇದ್ದರೆ ಕೊಡ್ತಿದ್ದಿಲ್ಲ. ಮಧ್ಯಂತರ ವರದಿ ಸಮೇತ ಸರ್ಕಾರಕ್ಕೆ ಕೊಟ್ಟರು ಸಮೇತ ಅದ್ರ ಬಗ್ಗೆ ಎಲ್ಲಿ ಯಾರು ಧ್ವನಿ ಮಾಡ್ತಿದ್ದಿಲ್ಲ, ಅದನ್ನ ಡೈರೆಕ್ಟಾಗಿ ಯಾರೂ ತೋರಿಸ್ತಾ ಇಲ್ಲ. ಆ ವರದಿನ ಸಮೇತ ನಾವು RTI ಮುಖಾಂತರ ಕೇಳಿದರೆ ಸಮೇತ ಹೋರಾಟಗಾರರು ಯಾರೂ ಕೊಡ್ತಿದ್ದಿಲ್ಲ, ಕೊಡೋಕ್ಕಾಗೋದಿಲ್ಲ, ತನಿಖೆ ಹಂತದಲ್ಲಿದೆ ಹಂಗೆ ಅಂತ ಹೇಳ್ತಾಯಿದ್ರು. ಆ ತನಿಖೆ ವರದಿ ಇನ್ನೇನು ಮಿಕ್ಕಿದಲ್ಲ ಫೋಟೋಗಳೆಲ್ಲ ಸೇರಿಸಿ 7,005 ಪುಟಗಳು ವರದಿ ನಿನ್ನೆ ಸಲ್ಲಿಕೆ ಮಾಡಿದ್ದಾರೆ. ಟೋಟಲಾಗಿ 2,000 ಚಿಲ್ಲರ 3,800 ಟೋಟಲ್ ಸೇರಿ 7,005 ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿದೆ. SIT ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಇದೆಯಾ ಅಥವಾ ಇನ್ನೂ ತನಿಖೆ ಮಾಡಬೇಕಾ ನಮಗಂತೂ ಗೊತ್ತಿಲ್ಲ. ತನಿಖೆ ಮಾಡಲೇಬೇಕಾಗುತ್ತೆ ಎಂಬುದು ಮಾತ್ರ ಗೊತ್ತು. ನೋಡಿ ಸ್ನೇಹಿತರೆ, ಇಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಮೇಲೆ ಷಡ್ಯಂತ್ರ ಮಾಡಿ ಯಾವುದೋ ಒಂದು ಬುರುಡೆ ತಂದುಬಿಟ್ರು, ಫಾರಿನ್ ತಂದರು, ಬೇರೆ ಒಂದು ಎಲ್ಲೋ ಪ್ಲೇಸಲ್ಲಿ ಆಡಿರ್ತಕ್ಕಂಥ ಬುರುಡೆ ತಂದರು, ಅಂತಂದರು ಹಿಂಗೆ ತಂದರು ಅಂತೇಳಿ ಮಾಧ್ಯಮದವರೆಲ್ಲ ಬಿಂಬಿಸ್ತಾ ಇದ್ರು. ಅವರು ಮತ್ತು ಕೆಲವೊಬ್ಬ ಎಂಜಲಿಗೆ ಆಸೆ ಪಟ್ಟಂಥ ವ್ಯಕ್ತಿಗಳು, ಹೋರಾಟಗಾರರು, ಆ ಬುರುಡೆ ಪ್ಲಾಸ್ಟಿಕ್ಕಿಂದು, ಅದು ಬೇರೆ ಕಡೆಯಿಂದ ಬಂತು, ತಮಿಳ್ನಾಡಿಂದ ಬಂತು, ಕೇರಳದಿಂದ ಬಂತು, ಎಲ್ಲೋ ನಡೆದಿರೋ ಘಟನೆ ಅಂತ ಒಂದು ಇಲ್ಲಿ ತೋರಿಸ್ತಾ ಇದ್ದಾರೆ. ಅದು ಎಲ್ಲೋ ಫ್ಯಾಕ್ಟ್ರಿಗೆ ಏನು ಸಿಕ್ತು, ಬೇರೆ ಎಲ್ಲೋ ಸಿಕ್ತು ಅಂತೇಳಿ ಹಬ್ಬಿಸ್ತಾಯಿದ್ರು. ಮಂಜುನಾಥ ಹೆಸರಿಗೆ ಧಕ್ಕೆ ತರಬೇಕಂತೇಳಿ ಸೌಜನ್ಯ ಹೋರಾಟಗಾರರಾದ ಮಹೇಶಣ್ಣ, ಗಿರೀಶಣ್ಣ, ಜಯಂತಣ್ಣ ಮತ್ತು ಇನ್ನೊಬ್ರು ಯಾರು ಸುಜಾತಾ ಭಟ್ ಅವರು ಇವರು ಅಂತೇಳಿ ಬೇಜಾನ್ ಜನಗಳನ್ನು ಹೆಸರು ಸೇರಿಸ್ಕೊಂಡು ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ. ಪಾಕಿಸ್ತಾನದಿಂದ ದುಡ್ಡು, ಅರಬ್ ಕಂಟ್ರಿಯಿಂದ ದುಡ್ಡು, ಅಲ್ಲಿಂದ ಇಲ್ಲಿಂದ ದುಡ್ಡು ಬಂದುಬಿಟ್ಟಿದ್ದಾವೆ, ಅಲ್ಲಿಂದ ಇಲ್ಲಿಂದ ದುಡ್ಡು ಬಂದುಬಿಟ್ಟಿದ್ದಾವೆ ಇವರಿಗೆ. ಅದಕ್ಕೆ ಇವರು ಮಂಜುನಾಥ ಸ್ವಾಮಿಗೆ ಕಳಂಕ ತಂದಿದ್ದಾರೆ, ಹಂಗೆ ಹಿಂಗಲ್ಲ ಅಂತೇಳಿ ಹಬ್ಬಿಸ್ತಾಯಿದ್ರು. ಅದನ್ನೇ ಮಾರಿಕೊಂಡ ಮಾಧ್ಯಮ ಸಮೇತ ಬಿತ್ತರಿಸ್ತಾ ಇದ್ವು ಎಂಬುದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ತಂದಿರೋದು ಒಂದು ಬುರುಡೆ ಕತೆ. ಈಗ ಎಷ್ಟು ಬುರುಡೆ ಇದು? ಈಗ ತಂದಿರ್ತಕ್ಕಂಥದ್ದು ಬುರುಡೆ ಪ್ಲಾಸ್ಟಿಕ್ಕಿಂದು ಅಥವಾ ಷಡ್ಯಂತ್ರ ಮಾಡಿದ್ರು ಅಂತಂದು ಹೇಳಿದ್ರೆ ಒಂದೇ ಬುರುಡೆ ಕತೆ ಇರಬೇಕು. ಒಂದು ಬುರುಡೆಗೆ 705 ಪೇಜ್ಗಳ ಇತಿಹಾಸ ಇದೆಯಾ ಅಥವಾ ಅಷ್ಟೊಂದು ಇದೆಯಾ? 705 ಪುಟಗಳು ವರದಿ. ಅರಬ್ ಕಂಟ್ರಿಯಿಂದ ಬೇರೆ ಕಂಟ್ರಿಯಿಂದ ಬರ್ತಕ್ಕಂಥ ದುಡ್ಡನ್ನು ಎಲ್ಲರ ಕಸ್ಕೊಂಡು, ಸೌಜನ್ಯ ಹೋರಾಟಗಾರರ ಹತ್ರ ಎಲ್ಲ ಕಸ್ಕೊಂಡು ಅದೆಲ್ಲ ಎಂಕ್ವೈರಿ ಮಾಡಿ ಆ ದುಡ್ಡನ್ನು ತುಂಬ್ಕೊಂಡು ಬಕೆಟ್ಗಟ್ಟಲೆ ಮತ್ತೊಂದು ಪ್ರತಿಯೊಂದು ತಗೊಂಡು ನಿನ್ನೆ SIT ಅಧಿಕಾರಿಗಳು ಕೋರ್ಟಿಗೆ ತಗೊಂಡೋದ್ರಲ್ಲ, ಅದಲ್ವಾ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಗೊಂಡೋದ್ರಲ್ಲ, ಅದೆಲ್ಲ ಸತ್ಯ ಅಲ್ವಾ? ದುಡ್ಡೆಲ್ಲ ತಗೊಂಡು ಹೋಗ್ತಾ ಇರೋದು. ಸೌಜನ್ಯ ಹೋರಾಟಗಾರರ ಹತ್ರ ಕಸ್ಕೊಂಡು ಎಷ್ಟು ಸಾಕ್ಷಿ ಗೊತ್ತಾ? 255 ಸಾಕ್ಷಿಗಳನ್ನು ತನಿಖೆ ಮಾಡಿದ್ರಂತೆ ಈ ಪ್ರಕರಣದಲ್ಲಿ. ಹೋರಾಟಗಾರ ಕಮ್ಮಿ ಅಲ್ವಾ ಇರ್ತಕ್ಕಂಥದ್ದು? ಬರೀ ಒಂದು 4-5 ಜನದ ಹೆಸರು ಬರ್ತಾ ಇದೆ. 255 ಜನಗಳು ಯಾರು? ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ತಗೊಂಬಂದಿರ್ತಕ್ಕಂಥ ದುಡ್ಡನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರಾ? ಹೊತ್ಕೊಂಡು ಹೋಗಿ ಏನಾದರೂ ಕೋರ್ಟಿಗೆ ಕೊಟ್ಬಿಟ್ಟಾರ? ಬೆಳ್ತಂಗಡಿ ಕೋರ್ಟಿಗೆ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಸ್ವಾಮಿ. ಬುರುಡೆ ಗ್ಯಾಂಗ್ ನಾನು ಮತ್ತೊಬ್ಬನು ಬಂದುಬಿಟ್ಟ 90 ಹೊಡಿ ಪಲ್ಟಿ ಹೊಡಿ ಅಂತೇಳಿ 90 ಹೊಡಿಯೋಕ್ಕೆ ಬಂದುಬಿಟ್ಟಿರಲ್ಲಪ್ಪ, 90 ಹೊಡ್ಸೋಕ್ಕೆ ಬಂದುಬಿಟ್ಟಿರಲ್ಲಪ್ಪ ನೀವು. ನನ್ನ ಜೀವನದಲ್ಲಿ ಇಲ್ಲಿಯವರೆಗೂ ನಾನು ಒಂದು 90 ಅಲ್ಲ 20-40 ಸಮೇತ ಹೊಡೆದಿಲ್ಲ. 90 ಹೊಡೆದು ಮಾತಾಡ್ತಾನೆ. ಏನು ಹೇಳ್ಬೇಕಿಂತ ಮೂರ್ಖ ಲೋಫರ್ಗಳಿಗೆ. ಈ ವಸಂತ ಬಂದ ಮೊನ್ನೆ ಸುಮ್ಮನೆ ಅಲ್ಲೆಲ್ಲೋ ಕೂತ್ಕೊಂಡು ಆ ಹೋಟ್ಲಾಗ ಕೂತ್ಕೊಂಡು ಈ ಹೋಟ್ಲಾಗ ಕೂತ್ಕೊಂಡು ಸುಮ್ಮನೆ ಪ್ರೆಸ್ ಮೀಟ್, ಷಡ್ಯಂತ್ರ 200 ಕೋಟಿ ಷಡ್ಯಂತ್ರ. ಹೌದೇನಪ್ಪ ಷಡ್ಯಂತ್ರ ಮಾಡಿದಾರ? ಆ ಷಡ್ಯಂತ್ರದ ವರದಿನ 7,005 ಪುಟಗಳ ವರದಿ ಇದೆ. ಷಡ್ಯಂತ್ರದ ವರದಿನ ಹೇಳ್ಬೇಕಲ್ಲ ನೀನು ಲೋಫರು. ಬಂದು ಹೇಳ್ತಾ ಇದೀಯ ಎಲ್ಲಾದರೂ ಬಂದು ಬೋಗ್ತಾ ಇದೀಯಾ? DK ಶಿವಕುಮಾರ್
ಸಾವಿರ ಡಿ ಕೆ ಶಿಗಳು ನಿಮ್ಮ ಪರವಾಗಿ, ಸಾವಿರ ಡಿ ಕೆ ಶಿಗಳು ನಿಮ್ಮ ಪರವಾಗಿ, ಹಂಗೆ ಹಿಂಗೆಲ್ಲ ಹೇಳ್ತಿದ್ದಲ್ಲ, ಈಗ ಬಂದು ಹೇಳಿ ಬರಪ್ಪ. ಬಿಡದಿ ಟೌನ್ಶಿಪ್ ಬಗ್ಗೆ ನನಗೇನು ಅವಶ್ಯಕತೆ ಇಲ್ಲ, ಅವ್ರಾಗಿ ಕೊಟ್ಟರೆ ಮಾಡ್ತೀನಿ ಅಂತೇಳಿ ಅಲ್ಲೇ ದಾಳ ಉಡಿಸ್ತಾ ಇದೆಯಾ, ಅಂದರೆ ಉಲ್ಟಾ ಹೊಡಿತಾ ಇದೆಯಾ. ಧರ್ಮಸ್ಥಳದ ಈ ಹತ್ಯಾಕಾಂಡಕ್ಕೆ ನೀವು ಸಮೇತ ಅಲ್ಲಿ ಉಲ್ಟಾ ಹೊಡಿಲೇಬೇಕು, ಇಲ್ಲಾಂದರೆ ಬೇರೆ ಏನೋ ಆಗುತ್ತೆ, ನಿಮ್ಮ ಸರ್ಕಾರದ ಗತಿ ಏನೋ ಆಗುತ್ತೆ. ಸತ್ಯಾಂಶ ಏನಿದೆ ಅದು ಹೊರಗೆ ಬರಲಂತ ಹೇಳಲೇಬೇಕು ನೀವು. ಮುಖ್ಯಮಂತ್ರಿ ಪಟ್ಟಕ್ಕೇರಲು ಅವ್ರನ್ನ ಬಳಸ್ಕೊಂಡಿದ್ದೀರೋ ಬಿಟ್ಟರೆ ನನಗಂತೂ ಗೊತ್ತಿಲ್ಲ. ಕೆಲವೊಬ್ಬರೆಲ್ಲ ಹೇಳ್ತಾಯಿದ್ದಾರೆ, ಕೆಲವೊಬ್ಬರೆಲ್ಲ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಲು ಬೆಂಬಲನ ಕೊಟ್ಟಿದ್ರಂತೆ, ಬೇರೆ ಬೇರೆ ಥರ ಏನೋ ಗೊತ್ತಿಲ್ಲ ನನಗಂತೂ. ಅದಕ್ಕೋಸ್ಕರ ಅವಾಗ ಮಾತಾಡಿದ್ರಂಗೋ ಗೊತ್ತಿಲ್ಲ, ಇದ್ದೇ ಇರ್ಬೋದು. ಆದರೆ ಈಗ ಅಧಿಕಾರ ಬಂದಿದೆ, ಕುರ್ಚಿ ಬಂದಿದೆ, ಎಲ್ಲ ಬಂದಿದೆ, ಕರೆಕ್ಟಾಗಿ ಕೆಲಸ ಮಾಡಿ. ಈಗ ನೀವು ಕರೆಕ್ಟಾಗಿ ಕೆಲಸ ಮಾಡಿ, ಅಲ್ಲೇನಿದೆ ಏನಿಲ್ಲ ಎಂಬುದರ ಬಗ್ಗೆ ಕೂಲಂಕುಷವಾಗಿ ಪೇಪರ್ಗಳೆಲ್ಲ ನೋಡಿ, ಅದಕ್ಕೂ ನಮಗೂ ಏನು ಸಂಬಂಧವಿಲ್ಲ, ಅಲ್ಲಿ ಏನು ನಡೆದಿದೆ ಏನು ನಡೆದಿಲ್ಲ, ಇದರಿಂದ ಯಾರಿದ್ದಾರೆ, ಯಾವ ಲೋಫರ್ ಇದ್ದಾರೆ, ಯಾವ ಕಮ್ಯುನಿಸ್ಟ್ ಇದ್ದಾನೆ, ಅವರಿಗೆ ಶಿಕ್ಷೆ ಆಗಲಿ ಅಂತ ದಿಟ್ಟವಾಗಿ ನಿಂತ್ಕೊಳ್ಳಪ್ಪ. ಮುಂದಿನ ದಿನಗಳಲ್ಲಿ ಸಮೇತ ನಿಮ್ಮ ಸರ್ಕಾರ ಬರ್ತಕ್ಕಂಥದ್ದು ಸತ್ಯ. ಇಲ್ಲ ನೀನು ಷಡ್ಯಂತ್ರ ಅಂತೇಳಿ ಏನಾದರೂ ಮುಚ್ಚಕ್ಕೆ ಹೊರಟೆ, ನಿಮ್ಮ ಸರ್ಕಾರ ಸಮೇತ ಮುಚ್ಚಿಕೊಂಡು ಹೋಗ್ತಾ ಇರ್ತದೆ. ಸತ್ಯ ಇದು ನೋಡಿ ಸ್ನೇಹಿತರೆ. ಬಂದು ನೀವು ಕಾಮೆಂಟ್ ಕಿತ್ತೋಗಿರೋ ಕಾಮೆಂಟ್ಗಳೆಲ್ಲ ಹಾಕ್ತಿದ್ರಿ, ನನಗೇನಾಗಲ್ಲ. ನಿಮ್ಮ ಕಾಮೆಂಟ್ಗಳು ನನಗೆ ಏನೂ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಮಾತಾಡ್ತಕ್ಕಂಥದ್ದು ಹೀಗೆ. ನಿಮ್ಮ ಕೆಟ್ಟ ಕಾಮೆಂಟಿಗೆ ನಾನು ಎದುರ್ಕೊಂಡು ಕೂತ್ಕೊಂಡ್ರೆ ಆಗೋದೇ ಇಲ್ಲ. ಕೆಟ್ಟ ಕಾಮೆಂಟ್ ಬರ್ತಿದ್ದಾವಂದರೆ ಇಲ್ಲಿ ಏನೋ ಒಂದಿದೆ, ಅಂದರೆ ಸತ್ಯವನ್ನು ಮುಚ್ಚಾಕಲು ಹೊರಟಿದ್ದೀರಿ ನೀವು ಎಂಬುದು ಮೇಲ್ನೋಟ ಗೊತ್ತಾಗುತ್ತೆ. ಅದು ಯಾರ ಫ್ಯಾಮಿಲಿ ಗೊತ್ತಾ? ಜೈನ್ ಫ್ಯಾಮಿಲಿಯವರು, ಅಂದರೆ ಅವರ ಧರ್ಮದವರು. ಅವರಿಗೆಲ್ಲ ಕೌಂಟ್ರು ನಮ್ಮರೇ ಕೊಡ್ತಾರೆ ಬಿಡಿ, ಅಂದರೆ ನಮ್ಮ ಹಿಂದೂಗಳು ಕೊಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅನುಭವಿಸ್ಬೇಕು. ಈ ಫೀಲ್ಡಿಗೆ ಬಂದ ಮೇಲೆ ಅನುಭವಿಸೋಣ. ಅಲ್ಲ ರೀ ಪಾಪ, ವೇದವಲ್ಲಿ, ಸೌಜನ್ಯ, ಬೇಜಾನ್, ಈಗ 1500 ಚಿಲ್ಲರೆ ಜನಗಳು, 500ಕ್ಕಿಂತ ಹೆಚ್ಚು ಜನಗಳು ನೋವು ಪಟ್ಟಿರೋದಕ್ಕಿಂತ ನಮ್ಮದು ಯಾವ್ದು? ನೀವೇನು ಕೆಟ್ಟ ಕಾಮೆಂಟಿ ನಾವೇನು ಸತ್ತೋಗ್ತೀವ? ಬೇಸರ ಆಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ನಿಮ್ಗೆ ಅಂದ್ಕೊಂಡು ಹೋಗ್ತಾ ಇರ್ತೀವಿ ಮುಂದಕ್ಕೆ ಅಷ್ಟೇ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆಗಳಿಗೆ ಕೊನೆ ಆಗ್ತದಾ ಆಗಲ್ವಾ? ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ಯಾಕಂದರೆ ನಿಮ್ಮ ಒಂದು ಕಮೆಂಟಿಗೆ ನಾವು ಬಹಳ ರೆಸ್ಪೆಕ್ಟ್ ಕೊಡ್ತೀವಿ, ಅದ್ರ ಪ್ರಕಾರ ನಾವು ಮಾತಾಡ್ತೀವಿ. ಸೌಜನ್ಯ ಕೇಸಿನ ಬಗ್ಗೆ ಅಪ್ಡೇಟ್ ಕೇಳಿದ್ರಿ. ಸೌಜನ್ಯ ಕೇಸಿನ ಬಗ್ಗೆ ಮೊನ್ನೆಲ್ಲೇ ಅಪ್ಡೇಟ್ ಕೊಡ್ತಾ ಇತ್ತು. ಅಂದರೆ 21/7/2026 ಸುಪ್ರೀಂ ಕೋರ್ಟಲ್ಲಿ ಅರ್ಜಿನ ತೊಗೊತಾರೆ. ಈಗ ಮೊನ್ನೆ ಏನಿತ್ತಲ್ಲ ಆ ಡೇಟು ಮುಂದೂಡಲಾಗಿದೆ. ನೋಡಿ ಹೆಂಗಿದೆ ಅಂದರೆ, ಈಗ ಧರ್ಮಸ್ಥಳದ ಕಾಮಂದನ ಪರಿಸ್ಥಿತಿ ಹೇಳಂಗಿಲ್ಲ ಬಿಡೋಂಗಿಲ್ಲ, ಹಂಗಾಗಿಬಿಟ್ಟಿದ್ದು ನೋಡ್ರಿ. ಈಗ ಜನಗಳು ಟವಲ್ಲಾಗೆ ಚಪ್ಪಲಿ ತಗೊಂಡು ಹೊಡ್ಯಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಡೈರೆಕ್ಟ್ ಹೊಡೋರು ಮಾತ್ರ ಎಲ್ಲಿ ಅಂತ, ಆ ಥರ ಪರಿಸ್ಥಿತಿ. ಸೋಮನಾಥ್ ನಾಯಕ್ ಆದರೆ ಅವರು ದಾಖಲೆ ಸಮೇತ ಈ ದಿನ.comಗೆ ಸಂದರ್ಶನ ಕೊಟ್ಟಿದ್ರು. ಆ ವಿಡಿಯೋ ಸಮೇತ ನಾನು ಇಲ್ಲಿ ಹಾಕಿದ್ದೆ. A1 ಆರೋಪಿ ಯಾರು? ಡಾಕ್ಟರ್ ನಕಲಿ ದೇವಮಾನವ A1 ಆರೋಪಿ ಆಗ್ತಾನ ಅಥವಾ ಆಗಲ್ವ? ಸರ್ಕಾರ ದಾಖಲಾತಿ ಕೊಟ್ಟರೆ ಸಮೇತ ನಮ್ಮ ಸರ್ಕಾರದ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ನಿಧಾನ, ಭಾರಿ ಸ್ಲೋ ರೀ. ನಮ್ಮ ದೇಶದ ಕಾನೂನು ಭಾರಿ ಸ್ಲೋ. ಏನು ಮಾಡೋಕ್ಕಾಗುತ್ತೆ? ದಾಖಲಾತಿ ಎಲ್ಲ ಕೊಟ್ಟರೆ ಸಮೇತ ಇನ್ನೂ ಪರಿಶೀಲನೆ ಏನು ಮಾಡೋಕ್ಕಾಗಲ್ಲ ರೀ. ನಾವು ಈ ವ್ಯವಸ್ಥೆಯಲ್ಲಿದ್ದೀವಿ, ಅನುಭವಿಸಲೇಬೇಕು. ಧರ್ಮಸ್ಥಳದ ಕಾಮಂದ ನಮ್ಮ ಮುನಿಸ್ವಾಮಿಯ ಅಡಿ ಜಾಗವನ್ನು ಸಮೇತ ನುಂಗಿ ನೀರು ಕುಡಿದಿದ್ದಾನೆ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಎಕರೆಗಳ ಜಮೀನನ್ನು ನುಂಗಿ ನೀರು ಕುಡಿದಿದೆ. ಆ ಭೂಮಿಯನ್ನು ಸಮೇತ ಧರ್ಮಸ್ಥಳದ ಮುನಿಸ್ವಾಮಿಯ ಜಾಗ ಸಾವಿರಾರು ಎಕರೆ ಮತ್ತು ಅಲ್ಲಿ ವಾಸಿಸ್ತಕ್ಕಂಥ ದಲಿತರ ಜಮೀನನ್ನು ಕಿತ್ತುಕೊಂಡು ಅಡ್ಡಾಡಿ ಕೆಲಸ ಮಾಡಿದ್ದಾನೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸಾಕು, ನಿಂದೇನೋ ಏನು ಹೇಳ್ಬೇಕಿಂತ ಜನಗಳಿಗೆ? ಅಲ್ಲ ರೀ, ಬುರುಡೆ ಗ್ಯಾಂಗ್ ಅರೆಸ್ಟ್, ಅವಾಗ ಅರೆಸ್ಟ್ ಅಂತಿದ್ರಲ್ಲ. ಬುರುಡೆ ಗ್ಯಾಂಗು ಅವಾಗ ಅಂತ ಹೇಳ್ತಿರಲ್ಲ, ಯಾಕೆ ಮಾಡಲಿಲ್ಲ? SIT ಅಧಿಕಾರಿಗಳೇನು ಬಳೆ ತೊಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀರಾ?
ಹಾಂ ಹೇಳಿ, ಯಾರಿಗೆ ಬಳೆ ತೊಡಿಸಿ ಅಂದರ್ ಮಾಡಬೇಕು ಮಾಡ್ತಾರೆ. ಇದರಲ್ಲಿ ಸೌಜನ್ಯ ಹೋರಾಟಗಾರರು ಏನಾದರೂ ಷಡ್ಯಂತ್ರ ಮಾಡಿದರೆ, ತಪ್ಪು ಮಾಡಿದರೆ ಅವ್ರಿಗೆ ಸಮೇತ ಶಿಕ್ಷೆ ಆಗಲಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಆ ಲೋಫರ್, ಧರ್ಮಸ್ಥಳದ ನಕಲಿ ದೇವಮಾನವ, ಆ ಲೋಫರ್ ಇದ್ದಾನಲ್ಲ, ಎಷ್ಟು ತಪ್ಪುಗಳು ಮಾಡಿದಾನಲ್ಲ, ಅವನಿಗೆ ಯಾಕೆ ಶಿಕ್ಷೆ ಆಗಲಿ ಅಂತ ನೀವು ಬಿಡ್ಕೊಳ್ತಾ ಇಲ್ಲ, ನೀವು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಬರೀ ಸಮನ್ಸ್ ಕೊಡೋದಾಯ್ತಲ್ಲ ನಿಮ್ಮ ಕೆಲಸ. ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ, ಯಾಕೆ ಮಾಡ್ಕೊಂಡು ಹೋಗ್ತಾ ಇಲ್ಲ? ದಾಖಲಾತಿದ್ದಾವೆ, ಕೇಸ್ ಇದ್ದಾವೆ. ಯಾವುದೋ ಕಿತ್ತೋಗಿರೋ ಕೇಸ್ಗಳಿಗೆಲ್ಲ ಗಡಿಫಾರ್ ಮಾಡ್ತೀರಿ ಮಹೇಶಣ್ಣನ. ಹಾಂ, ಇದ್ರ ಬಗ್ಗೆ ಯಾಕ್ರಿ ಮಾತಾಡ್ತಾ ಇಲ್ಲ ನೀವು? ಮೀಡಿಯಾಗಳಾಗಲಿ ಇನ್ನೊಬ್ಬರಾಗಲಿ, ಅವ್ರ ಮೇಲೆ ಎಷ್ಟು ಪ್ರಕರಣಗಳಿವೆ, ಕ್ರಿಮಿನಲ್ ಕೇಸ್ಗಳು ಬೇಜಾನ್ ಇದಾವೆ ರೀ. ನಕಲಿ ದೇವಮಾನವನ ಮೇಲೆ ಬೇಜಾನ್ ಕ್ರಿಮಿನಲ್ ಪ್ರಕರಣಗಳಿವೆ. ಅವ್ರನ್ನ ಯಾಕೆ ನೀವು ಅರೆಸ್ಟ್ ಮಾಡ್ತಾ ಇಲ್ಲ? ಗಡಿಪಾರ್ ಯಾಕೆ ಮಾಡ್ತಾ ಇಲ್ಲ? ಕಾನೂನು ಅವರಿಗೆ ಬೇರೆ ಇದೆಯಾ, ಇವ್ರಿಗೆ ಬೇರೆ ಇದೆಯಾ? ನ್ಯಾಯ ಕೇಳುವವರಿಗೊಂದು ಕಾನೂನು, ಅನ್ಯಾಯ ಮಾಡಿ ಲಜ್ಜೆಗೆಟ್ಟ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಕಾನೂನು ನಮ್ಮ ದೇಶದಲ್ಲಿ. ಏನು ಹೇಳ್ಬೇಕು ಹೇಳ್ರಿ ನಿಮಗೆ? ಅಕ್ರಮ ಮೀಟ್ರ್ ಬಡ್ಡಿ ದಂಧೆಯಿಂದ ಬೇಜನ್ ಜನ ಸತ್ತು ಹೋಗಿದ್ದಾರೆ, ಆದರೂ ಆ್ಯಕ್ಷನ್ ಇಲ್ಲ. ಎಲ್ಲಿ ಹೋಗುತ್ತಿದೆ ನಮ್ಮ ಸಮಾಜ? ಎತ್ತ ಕಡೆ ಸಾಗುತ್ತಿದೆ ನಮ್ಮ ಸಮಾಜ? ಒಂದು ಅರ್ಥ ಆಗ್ತಿಲ್ಲ ರೀ. ಈ ವಿಡಿಯೋನ ತಗೊಂಬಂದು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಹಾಕಿಬಿಟ್ರೆ ಬಂದು ಅವ್ರ್ಯಾರೋ ಕಿತ್ತೋಗಿರೋ ಲೋಫರ್ಗಳು ಬಂದು ಕೆಟ್ಟ ಕಮೆಂಟ್. ನಾವು ಹೇಳ್ತಕ್ಕಂಥದ್ದು ಸತ್ಯ ಇದೆಯಾ ಸುಳ್ಳಿದೆಯಾ ಅಷ್ಟು ಹೇಳಿ ಸರ್. ಮಾತುಗಳು ಸ್ವಲ್ಪ ಏನೋ ಒಂದು ಕೋಪದಿಂದ ಮಾತಾಡಿರ್ಬೋದು, ಬಟ್ ಆಗಿರ್ತಕ್ಕಂಥ ಸತ್ಯ ತಾನೇ. 12-13 ವರ್ಷದ ಹುಡುಗಿಯರ ಸಮೇತ ಬಿಟ್ಟಿಲ್ಲ ಅಲ್ಲಿ. ಅಂಥವ್ರಿಗೆಲ್ಲ ಶಿಕ್ಷೆ ಆಗೋದು ಬೇಡವಾ? ಅಂಥ ಹೆಣ್ಮಕ್ಳ ಮೇಲೆ ಕ್ರೂರವಾಗಿ ನಡ್ಕೊಂಡಿರ್ತಕ್ಕಂಥ ಅತ್ಯಾಚಾರಗಳು ಶಿಕ್ಷೆ ಆಗೋದು ಬೇಡವಾ? ಅದನ್ನು ಕೇಳಬಾರ್ದಾ? ಏನು ಹೇಳ್ಬೇಕು ನಿಮಗೆ ಸ್ನೇಹಿತರೆ? ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ನಮಸ್ಕಾರ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಮಾತುಗಳಿಂದ ನಿಮಗೆ ಬೇಜಾರಾಗಿದ್ದರೆ ಸಾರಿ. ಆ ಲೋಫರ್ ನಕಲಿ ದೇವಮಾನನಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಚಾನಲ್ನಲ್ಲಿ, ನಮ್ಮ ಯೂಟ್ಯೂಬ್ ಜ್ವಾಲಾಮುಖಿಯಲ್ಲಿ ಬರ್ತಕ್ಕಂಥದ್ದು ನಿಮಗೆ ಸತ್ಯ ಅನಿಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮೇನಾಗಿ ಕಮೆಂಟನ್ನು ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ಜಯವಾಗಲಿ. ನಮಸ್ಕಾರ.